ಗ್ಯಾರಂಟಿ ಸರ್ಕಾರವನ್ನು ಮುಂದಿನ ಬಾರಿ ಕರ್ನಾಟಕದ ಜನತೆ ಕಿತ್ತೊಗಿತಾರೆ. ಇದು ಸತ್ಯ ಮಾತ್ರ ಅಲ್ಲ, ಸಮೀಕ್ಷೆಗಳು ಕೂಡ ಇದನ್ನು ಹೇಳ್ತಾ ಇವೆ. ಇದರ ರಿಸಲ್ಟ್ಗಳೇ ಬರ್ತಾ ಇವೆ. 2028ರಲ್ಲಿ ಇದೇ ಗ್ಯಾರಂಟಿಗಳನ್ನು ಕೊಡೋಕೆ ಹೋದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಬರೋಕ್ಕೆ ಸಾಧ್ಯ ಇಲ್ಲ. ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ಪದೇ ಪದೇ ಮೇಜ್ ಕುಟ್ಕೊಂಡು ಎದೆ ತಟ್ಕೊಂಡು ಹೇಳ್ತಾ ಇದ್ದಾರೆ 2028ರಲ್ಲಿ ಮತ್ತೆ ಬರ್ತೀವಿ, ಮತ್ತೆ ಗ್ಯಾರಂಟಿ ಕೊಡ್ತೀವಿ ಅಂತ. ಬರೀ ಮಹಿಳೆಯರಿಗಲ್ಲ, ಪುರುಷರಿಗೂ ಗ್ಯಾರಂಟಿ ಕೊಟ್ಟರು ಮತ್ತೆ ಸರ್ಕಾರ ಬರೋದು ಡೌಟು. ಇದಕ್ಕೆ ಪುರುಷರಿಗೆ, ಮಹಿಳೆಯರಿಗೆ 52,000 ಕೋಟಿ ಇಟ್ಟಿದ್ದಾರೆ. ಪುರುಷರಿಗೆ 52,000 ಕೋಟಿ ಇಟ್ಟು ಅವ್ರಿಗೂ ಎಲ್ಲ ಥರದ ಗ್ಯಾರಂಟಿ ಕೊಟ್ಟರು, ಬಜೆಟಲ್ಲಿ ಅರ್ಧ ಹಣನ ಉಚಿತವಾಗಿ ಕೊಟ್ಟರು ಮತ್ತೊಮ್ಮೆ ಸರ್ಕಾರ ಬರೋದು ಡೌಟು. ಅದು ಕಾಂಗ್ರೆಸ್ ಅಂತ ಅಲ್ಲ, ಉಚಿತ ಕೊಡುವ ಯಾವ ಸರ್ಕಾರಗಳು ಬರೋದು ಕೂಡ ಡೌಟು ಅಂತ ಸದ್ಯದ ಜನರ ಲೆಕ್ಕಾಚಾರ ಹೇಳ್ತಾ ಇದೆ. ಇದಕ್ಕೆ ಉದಾಹರಣೆ ಸದ್ಯದ ದೆಹಲಿಯ ಸರ್ಕಾರ. ಅಂದರೆ ದೆಹಲಿಯ ಸರ್ಕಾರ ಅಂದರೆ ಆಮ್ ಆದ್ಮಿ ಪಕ್ಷ ತಾನು ಹುಟ್ಟಿದ ಜಾಗದಲ್ಲೇ ತಾನು ಯಾವ ಗ್ಯಾರಂಟಿಗಳನ್ನು ಕೊಟ್ಕೊಂಡು ಅಧಿಕಾರಕ್ಕೆ ಬಂತೋ ಆ ಗ್ಯಾರಂಟಿಗಳನ್ನು ಕೊಟ್ಟಂಥ ಸರ್ಕಾರವನ್ನೇ ಜನ ಮಕಾಡೆ ಮಲಗಿಸಿದ್ದಾರೆ. ಅಂದರೆ ಯಾವ ಗ್ಯಾರಂಟಿಗಳು, ಯಾವ ಉಚಿತಗಳನ್ನು ನೀವು ಕೊಡ್ತಾ ಬರ್ತಿರೋ ಜನ ಉಚಿತಕ್ಕೆ ಮರಳಾಗೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ. ದೆಹಲಿಯಲ್ಲಿ 2015ರಿಂದ 25ರವರೆಗೂ ಜನ ನೋಡಿದ್ದಾರೆ, ಉಚಿತವಾಗೆಲ್ಲ ಪಡ್ಕೊಂಡಿದ್ದಾರೆ. ಆದರೆ ಉಚಿತ ಪಡ್ಕೊಂಡ ಕೂಡಲೇ ನಿಮ್ಮನ್ನು ಗೆಲ್ಲಿಸೋದಿಲ್ಲ ಅನ್ನೋದಕ್ಕೆ ದೆಹಲಿಯಲ್ಲಿ ಆಮ್ ಆದ್ಮಿ ಕೇಜ್ರಿವಾಲ್ ಅವರನ್ನೇ ಸೋಲಿಸಿದ್ದಾರೆ ಜನ. ಇನ್ನು ಆ ಆಮ್ ಆದ್ಮಿಯ ಉಚಿತಗಳಿಗೆ ಜಸ್ಟ್ ಹೆಸರನ್ನಷ್ಟೇ ಚೇಂಜ್ ಮಾಡಿದ್ದು. ಆಮ್ ಆದ್ಮಿಯ ಉಚಿತಗಳನ್ನು ಇವರು ಗ್ಯಾರಂಟಿ ಅಂತ ಮಾಡಿದರು. ಆ ಗ್ಯಾರಂಟಿಗಳನ್ನು ಮೋದಿ ಕದ್ದು ಬಿಟ್ಟರು, ನಮ್ಮ ಗ್ಯಾರಂಟಿ ಅನ್ನೋ ಪದವನ್ನು ಮೋದಿ ಕದ್ದು ಬಿಟ್ಟರು ಅಂತ ಬಡ್ಕೋತಾ ಇರುವಂಥ ಕಾಂಗ್ರೆಸ್ನವ್ರಿಗೆ ಆ ಉಚಿತಗಳನ್ನು ಜನ ಪಡ್ಕೊಂಡ್ರೂ ಕೂಡ ಮತ ಹಾಕಲ್ಲ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಜನ ಸರ್ಕಾರ ಕೊಡುವ 2,000ಕ್ಕೋ ಅಥವಾ 5 kg ಅಕ್ಕಿಗೋ ನಂಬಿಕೊಂಡು ಮತ ಹಾಕೋದಿಲ್ಲ ಅನ್ನೋದು ಸ್ಪಷ್ಟ. ಹಾಗಂತ ಕಾಂಗ್ರೆಸ್ ಸೋಲುತ್ತೆ ಅಂದರೆ BJPಯವರು ಉಚಿತಗಳನ್ನು ಕೊಡ್ತಾ ಇದ್ದಾರಲ್ಲ, ಅವರು ಕೂಡ ಎಲ್ಲ ಕಡೆ ಸಿಲಿಂಡ್ರು, 2,500 ರೂಪಾಯಿ ಹಣ, ಲಾಡ್ಲಿ ಬೆಹನ ಎಲ್ಲ ಮಾಡ್ತಾ ಇದ್ದಾರಲ್ಲ, ಅವರು ಉಳ್ಕೋತಾರ? ಅವರು ಉಚಿತಗಳನ್ನು ಕೊಟ್ಟರೆ ಅವ್ರಿಗೂ ಸೋಲು ಖಚಿತ. ಆದರೆ ಉಚಿತಗಳನ್ನು ಕೊಡದೇ ಇದ್ದರೂ ಕೂಡ BJPಯ ಕೈಯಲ್ಲಿ ಸಿದ್ಧಾಂತದ ಒಂದಷ್ಟು, ಅವರ ಬಳಿ ಒಂದಷ್ಟು ಪ್ರಣಾಳಿಕೆಯಲ್ಲಿ ಗುರಿಗಳಿದೆ. ಅವರ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಗುರಿಗಳಿದೆ. ಬಹುಸಂಖ್ಯಾತರನ್ನು ತಾವು ಯಾವ ರೀತಿಯಲ್ಲಿ ಸೆಳಿಬೇಕು ಅನ್ನೋದಕ್ಕೆ ಅವ್ರ ಹತ್ರ ಒಂದಷ್ಟು ಗುರಿಗಳಿವೆ. ಆದರೆ ಈ ಕಾಂಗ್ರೆಸ್ ಮತ್ತದರ ಮಿತ್ರ ಪಕ್ಷಗಳು ಕೇವಲ ಉಚಿತಗಳನ್ನು ಕೊಟ್ಟು ತಮಿಳ್ನಾಡು ಗೆಲ್ತೀವಿ, ಉಚಿತಗಳನ್ನು ಕೊಟ್ಕೊಂಡು ಕರ್ನಾಟಕದಲ್ಲಿ ಗೆಲ್ತೀವಿ, ತೆಲಂಗಾಣದಲ್ಲಿ ಗೆಲ್ತೀವಿ ಅಂದ್ಕೊಂಡಿದ್ರೆ ಮುಂದಿನ ಬಾರಿ ಜನ ಉಚಿತಕ್ಕೆ ಮರಳಾಗೋದಿಲ್ಲ. ಈಗಾಗಲೇ ಉಚಿತ ಸರಿಯಾಗಿ ತಲುಪಿಲ್ಲ ಅಂತ ವರದಿಗಳನ್ನು ನೋಡ್ತಾ ಇದ್ದು ಜನ ಬೇಸತ್ತಿದ್ದಾರೆ. 2,000 ನಮ್ಮ ಅಕೌಂಟಿಗೆ ಬಂದ್ರೇನೋ ಅದೇನು ತಿಂಗಳಿಡೀ ಬದುಕೋದಕ್ಕಾಗತ್ತೆ 2,000ದಲ್ಲಿ ಇಂಥ ಜನರ ಆಕ್ರೋಶ ಇದೆ. ದೆಹಲಿಯಲ್ಲಿ ಒಳ್ಳೆಯ ಸ್ಕೂಲ್ಗಳನ್ನ ಕಟ್ಟಿಸಿದ್ವಿ, ಒಳ್ಳೆಯ ಆಸ್ಪತ್ರೆಗಳನ್ನು ಮಾಡಿಕೊಟ್ವಿ, ಮೊಹಲ್ಲಾ ಕ್ಲಿನಿಕ್ಗಳನ್ನು ಮಾಡಿದ್ದೀವಿ, ನಾವು ಪ್ರೈವೇಟ್ ಸ್ಕೂಲ್ಗಳಿಗಿಂತ ಸರ್ಕಾರಿ ಸ್ಕೂಲ್ಗಳನ್ನು ಅದ್ಭುತವಾಗಿ ಮಾಡಿದ್ದೀವಿ ಅಂತ ಹೇಳುವಂತಹ ಆಮ್ ಆದ್ಮಿ ಸರ್ಕಾರವನ್ನೇ ಮಕಾಡೆ ಮಲಗಿಸಿದ್ದಾರೆ. ಇನ್ನು ಆ ದೆಹಲಿ ಬಿಡಿ, ಅಲ್ಲಿ ಯಾವುದು ನೀರಾವರಿ ಯೋಜನೆಗೆ ಹಣ ಕೊಡಬೇಕು ಅಂತ ಇಲ್ಲ, ಅಲ್ಲಿ ಕೃಷಿಗೆ ಹಣ ಕೊಡಬೇಕು ಅಂತ ಇಲ್ಲ, ಅಲ್ಲಿ ಇಲಾಖೆಗಳು ಬಹಳಷ್ಟಿಲ್ಲ. ಅಂದರೆ ದೆಹಲಿ ಒಂದು ಮೆಟ್ರೋಪಾಲಿಟನ್ ಸಿಟಿ. ಆ ಸಿಟಿಗೆ ಕೆಲವೊಂದು ಖಾತೆಗಳಿರೋದೇ ಇಲ್ಲ. ಅತ್ಯಂತ ಹೆಚ್ಚು ಬಜೆಟನ್ನು ಹಾಕಬೇಕಾಗಿರುವಂಥ ಕೃಷಿ, ನೀರಾವರಿ ರೀತಿಯ ಅಲ್ಲಿ ಅದಕ್ಕೆ ಹಣ ಹೊಂದಿಸಲೇಬೇಕಾಗಿಲ್ಲ. ಆದರೆ ಈ ಹಳ್ಳಿ ಹಾಗೆಯೇ ಬೇರೆ ಬೇರೆ ರೀತಿಯ ಭೌಗೋಳಿಕ ಬದಲಾವಣೆ ಒಳಗೊಂಡಿರುವಂತಹ ರಾಜ್ಯಗಳು, ಅಂದರೆ ಮೆಟ್ರೋಪಾಲಿಟನ್ ಸಿಟಿ ಹೊರತುಪಡಿಸಿ ಬೇರೆಲ್ಲ ನಗರಗಳಲ್ಲಿ ಕೂಡ ಬಜೆಟಲ್ಲಿ ತುಂಬ ದೊಡ್ಡ ಮೊತ್ತವನ್ನು, ಅಂದರೆ ಅದು ಕೃಷಿಗೆ, ನೀರಾವರಿಗೆ ತೆಗೆದಿಡಬೇಕಾಗತ್ತೆ, ಮೂಲಭೂತ ಸೌಕರ್ಯಗಳಿಗೆ ಸಿಟಿಗಿಂತ ಅತ್ಯಂತ ಹೆಚ್ಚು ವಿನಿಯೋಗಿಸಬೇಕಾಗತ್ತೆ. ಆ ಕಾರಣಕ್ಕೆ ಕರ್ನಾಟಕ, ತೆಲಂಗಾಣ ಅಥವಾ ಯಾವುದೇ ರಾಜ್ಯಗಳು, ಮೆಟ್ರೋಪಾಲಿಟನ್ ಸಿಟಿ ಹೊರತುಪಡಿಸಿದಂಥ ರಾಜ್ಯಗಳು ಉಳ್ಕೊಳ್ಳೋದು ಕಷ್ಟ, ಗ್ಯಾರಂಟಿಗಳನ್ನು ಕೊಟ್ಟು ಉಳ್ಕೊಳ್ಳೋದು ಕಷ್ಟ. ಏನೋ ದೆಹಲಿಯಲ್ಲಿ ತುಂಬ ಬಿಸ್ನೆಸ್ಸು, ತುಂಬ ಟ್ಯಾಕ್ಸು, ತುಂಬ ಹಣ ಇತ್ತು, ಹಣ ಬರ್ತಾ ಇತ್ತು, ಅದಕ್ಕೆ ಸರ್ಪ್ಲಸ್ ಬಜೆಟ್ ಮಾಡ್ತಾಯಿದ್ರು. ಯಾವುದೇ ಬಜೆಟಲ್ಲಿ
ಅವರಿಗೆ ಕೊರತೆ ಇಲ್ಲದ ಬಜೆಟ್, ಅಂದರೆ ಸಾಲ ತಗೊಂಡು ಸಾಕಷ್ಟು ಬಡ್ಡಿಗಳನ್ನು ಕಟ್ಕೊಂಡು ಬಜೆಟನ್ನು ಮಾಡುವ ಸ್ಥಿತಿಯಲ್ಲಿ ದೆಹಲಿ ಇರಲಿಲ್ಲ. ಯಾಕಂದರೆ ದೆಹಲಿ ಒಂದು ಬೃಹತ್ ನಗರ, ಅಲ್ಲಿ ಅತ್ಯಂತ ಹೆಚ್ಚು ಟ್ಯಾಕ್ಸ್ ಕಟ್ತಾರೆ, ಶ್ರೀಮಂತರಿದ್ದಾರೆ. ಅವರ ಹಣದಿಂದ ಸಹಜವಾಗಿ ನಗರ ನಡೆಸ್ಕೊಂಡು ಹೋಗೋದು ಕಷ್ಟ ಅಲ್ಲ. ಆದರೆ ಈ ಬೆಂಗಳೂರಿನಂಥ ಒಂದು ನಗರ ಕಟ್ಟುವಂತಹ ಟ್ಯಾಕ್ಸ್ನಿಂದಾಗಿ ಇಡೀ ಕರ್ನಾಟಕವನ್ನು ನಡೆಸ್ಕೊಂಡು ಹೋಗಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಹಳ್ಳಿಗಳಲ್ಲಿ ಅಷ್ಟು ಟ್ಯಾಕ್ಸ್ ಸರ್ಕಾರಕ್ಕೆ ಹರಿದು ಬರೋದಿಲ್ಲ. ಹಾಗಾಗಿ ಗ್ಯಾರಂಟಿಗಳನ್ನು ಕೊಟ್ಕೊಂಡಂತಹ ಸರ್ಕಾರಗಳು ದೆಹಲಿಯಲ್ಲೇ ಉಳಿಲಿಲ್ಲ. ಅಂದರೆ ಒಂದು ನಗರ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚು ಟ್ಯಾಕ್ಸನ್ನು ತಗೊಂಡು ಅಲ್ಲಿ ಸರ್ಕಾರವನ್ನು ಮಾಡಿ, ಕೃಷಿಗೆ, ನೀರಾವರಿಗೆ ಬಜೆಟನ್ನೇ ಕೊಡದೇನೆ ತನ್ನೆಲ್ಲ ಬಜೆಟನ್ನು ಕೇವಲ ಮೂಲಭೂತ ಸೌಕರ್ಯಗಳಿಗೆ, ಕೆಲವು ಏರಿಯಾಗಳಿಗೆ ವಿನಿಯೋಗಿಸಿದಂಥ ದೆಹಲಿ ವಿದ್ಯುತ್ತನ್ನು ಉಚಿತ ಕೊಟ್ಟು, ಉಚಿತ ಅಂತ ಎಲ್ಲ ಕಡೆಗೂ ಕೂಡ ಈ ಉಚಿತದ ಚಟವನ್ನು ಹಿಡಿಸಿದಂಥ ದೆಹಲಿಯನ್ನೇ ಮುಳುಗಿಸಿದ್ರು ಜನ. ದೆಹಲಿ ಆಮ್ ಆದ್ಮಿಯನ್ನೇ ಮುಳುಗಿಸಿದ್ರು ಜನ. ದೆಹಲಿಯಲ್ಲಿ ಈಗ ಹೊಸ ಸರ್ಕಾರ ರಚನೆ ಆಗ್ತಾ ಇದೆ BJPಯದ್ದು. ಈ BJP ಕೂಡ ಉಚಿತಗಳ ಚಟವನ್ನು ಅಂಟಿಸ್ಕೊಂಡ್ರೆ ಖಂಡಿತ BJPಯನ್ನು ಕೂಡ ಮುಳುಗಿಸ್ತಾರೆ. ಕಾಂಗ್ರೆಸ್ಗಂತೂ ಉಚಿತಗಳನ್ನು ಬಿಟ್ಟರು ಬೇರೆ ದಾರಿನೇ ಇಲ್ಲ. ಅದು ಈ ಬಾರಿ ಅಧಿಕಾರಕ್ಕೆ ಬಂದಿದ್ದೇ ಬಹುತೇಕ ಈ ಗ್ಯಾರಂಟಿಗಳನ್ನು ಜನರ ಮುಂದಿಟ್ಟು, ಫ್ರೀ ಉಚಿತಗಳನ್ನು ಜನರ ಮುಂದಿಟ್ಟು. ಮುಂದಿನ ದಿನಗಳಲ್ಲಿ ಉಚಿತಗಳು ಕೈ ಕೊಡ್ತವೆ, ಖಚಿತವಾಗಿ ಕೈ ಕೊಡುವಂಥ ಸಾಧ್ಯತೆ ಇದೆ. ಅದು ಯಾರಿಗೆ ಕೊಟ್ಟರೂ ಕೂಡ ಜನ, ಬರೀ ಮಹಿಳೆಯರಿಗಲ್ಲ ಪುರುಷರಿಗೆ ಕೊಟ್ಟರೂ ಕೂಡ ಜನ ಮತ ಹಾಕೋದಿಲ್ಲ. ಜನ ಒಳ್ಳೆಯ ರಸ್ತೆಗಳನ್ನು ಮಾಡಿ, ಒಳ್ಳೆಯ ಶಾಲೆಗಳನ್ನು ಮಾಡಿ, ಒಳ್ಳೆಯ ಆಸ್ಪತ್ರೆಗಳನ್ನು ಮಾಡಿ ಅದನ್ನು ಉಚಿತವಾಗಿ ಕೊಡಿ ಅಂತ ಕೇಳುವಷ್ಟು ಪ್ರಬುದ್ಧರಾಗಿದ್ದಾರೆ, ಜನ ಬುದ್ಧಿವಂತರಾಗಿದ್ದಾರೆ. ಹಾಗಾಗಿನೇ ಸುನೀಲ್ ಕನಗಲ್ಲು ರಿಪೋರ್ಟ್ ಕೂಡ ಹೇಳ್ತಾ ಇರುವಂಥದ್ದು, ಕರ್ನಾಟಕದ ಜನ ಬೇಸತ್ತಿದ್ದಾರೆ ಗ್ಯಾರಂಟಿಗಳನ್ನು ಸರಿಯಾಗಿ ಕೊಡದೇ ಇರೋದಕ್ಕೆ, ಹಾಗೆಯೇ ಕೊಟ್ಟರೂ ಕೂಡ ಸಮರ್ಥವಾಗಿ ಆಡಳಿತ ಮಾಡದೇ ಇರೋದಕ್ಕೆ ಬೇಸತ್ತಿದ್ದಾರೆ ಅಂತ. ಇನ್ನು ದೆಹಲಿಯ ರಿಸಲ್ಟ್ ಗೊತ್ತಾಗ್ತಾ ಇದೆ. ಎಷ್ಟು ಉಚಿತ ಕೊಟ್ಟರು, ಎಷ್ಟು ಗ್ಯಾರಂಟಿಗಳನ್ನು ಕೊಟ್ಟರೂ ಕೂಡ ಜನ ಮತ ಕೊಡೋದಿಲ್ಲ ಅಂತ. ಈ ಉಚಿತಗಳನ್ನು ಜನ ಸಂಪೂರ್ಣವಾಗಿ ತಿರಸ್ಕರಿಸುವಂತಹ ದಿನಗಳು ಹತ್ತಿರದಲ್ಲಿವೆ. ಏನೇ ಗ್ಯಾರಂಟಿ ಕೊಡ್ತೀನಿ ಅಂತ ಬಡ್ಕೊಂಡ್ರು, ಗಂಡಸರಿಗೂ ಕೂಡ ಬಸ್ನಲ್ಲಿ ಉಚಿತ ಪ್ರಯಾಣ ಅಂತ ಹೇಳಿದರೂ ಕೂಡ ಮತಗಳು ಬೀಳೋದಿಲ್ಲ. ಮತಗಳು ಒಳ್ಳೆಯ ಸಿದ್ಧಾಂತಕ್ಕೆ, ಒಳ್ಳೆಯ ಅಭಿವೃದ್ಧಿ ಕೆಲಸಕ್ಕೆ ಬೀಳ್ತವೆ. ಬಸ್ಸಲ್ಲಿ 500 ರೂಪಾಯಿ 1000 ರೂಪಾಯಿ ಕೊಟ್ಟು ನಾನು ಹೋಗ್ತೀನಿ, ಆದರೆ ಬಸ್ಸಲ್ಲಿ ಹೋಗುವಂಥ ಬಸ್ನ ರಸ್ತೆನೇ ಸರಿ ಇಲ್ಲ ಅಂತ ಹೇಳಿದ್ರೆ ಹೇಗೆ ಹೋಗಲಿ ಅಂತ ಜನ ಪ್ರಶ್ನೆಯನ್ನು ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಬಸ್ ಒಂದು ಫ್ರೀ ಮಾಡಿ ಉಳಿದಿದ್ದೆಲ್ಲದರ ಬೆಲೆ ಏರಿಕೆ ಮಾಡಿದರೆ ಹೇಗೆ ಬದುಕಲಿ? ಅದು ದಿನಸಿ ಬೆಲೆ ಏರಿಕೆ ಆಗಿದೆ, ಹಾಲಿನ ದರ ಏರಿಕೆ ಆಗಿದೆ, ವಿದ್ಯುತ್ ದರ ಏರಿಕೆ ಆಗಿದೆ, ನೀರಿನ ದರ ಏರಿಕೆ ಆಗ್ತಾ ಇದೆ. ನೀವು ಯಾವುದಕ್ಕೆ ಹೋದರೂ ಕೂಡ ಮೆಟ್ರೋ ದರ ಏರಿಕೆ, ಎಲ್ಲ ದರ ಏರಿಕೆ ಮಾಡಿಕೊಂಡು ನಾವು ನಿಮಗೆ ಫ್ರೀ ಕೊಡ್ತೀವಿ ಅಂತಂದರೆ, ಇಲ್ಲಿ ಯಾವುದನ್ನು ಫ್ರೀ ಕೊಡ್ತಾಯಿದ್ದೀರಾ 2000 ಅದಕ್ಕಿಂತ ಹೆಚ್ಚನ್ನು ಅಲ್ಲಿಂದ ಕಿತ್ಕೋತಾ ಇದ್ದೀರಾ. ನೀವು ಮತ್ತೆ ನಿಮ್ಮ ಜೇಬ್ ತುಂಬಿಸ್ಕೊಳ್ಳೋ ಕೆಲಸನೇ ಮಾಡ್ತಾಯಿದ್ದೀರಾ. ಅದಕ್ಕೆ ದೆಹಲಿಯಲ್ಲಿ ಆಮ್ ಆದ್ಮಿಗೆ ಏನಾಗಿದೆಯೋ ಅದೇ ರಿಸಲ್ಟ್ ಕರ್ನಾಟಕ ಕೂಡ ಅದನ್ನೇ ಫೇಸ್ ಮಾಡುತ್ತೆ ಅನ್ನೋದನ್ನು ಬರುವ ದಿನಗಳಲ್ಲಿ ಸೂಕ್ಷ್ಮವಾಗಿ ಗಮನಿಸಿದರೆ ಅನ್ನಿಸ್ತಾ ಇದೆ. ಸರ್ಕಾರಗಳು ಗ್ಯಾರಂಟಿಗಳನ್ನು ಕೊಟ್ಟು, ಫ್ರೀ ಕೊಟ್ಟು ಜನರನ್ನು ಮರಳು ಮಾಡ್ಬೋದು ಅಂದ್ಕೊಂಡಿದ್ರೆ ಅದು ಖಂಡಿತ ದೆಹಲಿಯಲ್ಲಿ ಬಂದ ರಿಸಲ್ಟೇ ಕರ್ನಾಟಕ. ದೆಹಲಿ ಅಂತ ನಗರ ಪ್ರದೇಶದಲ್ಲಿದ್ದಂಥದ್ದು, ಅಂದರೆ ಹೇಳಿದಾಗೆ ಕೃಷಿಗೆ ಅಥವಾ ನೀರಾವರಿಗೆ ಯಾವುದಕ್ಕೂ ಕೂಡ ಹೆಚ್ಚಿನ ಉತ್ತೇಜನ ಕೊಡಬೇಕಾಗಿಲ್ಲ, ಲಕ್ಷ ಕೋಟಿಗಳನ್ನು ವಿನಿಯೋಗಿಸಬೇಕಾಗಿಲ್ಲ. ಅಂತಹ ನಗರದಲ್ಲೇ ಸೋಲುಂಡಿದ್ದಾರೆ ಅಂತ ಹೇಳಿದರೆ ಫ್ರೀ ಕೊಟ್ಟರು ಇನ್ನು ಕರ್ನಾಟಕ, ತೆಲಂಗಾಣ, ಈ ಭಾಗದಲ್ಲಿ ಮಹಾರಾಷ್ಟ್ರ, ಮಧ್ಯಪ್ರದೇಶ, ರಾಜಸ್ಥಾನ ಇಲ್ಲೆಲ್ಲ ಫ್ರೀ ಕೊಟ್ಟು ಉಳ್ಕೊಳ್ಳೋದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇವೆ.